ನಾನು ರವಿ ಹಂಜ್. ನೀವು ಸಾಕಷ್ಟು ಸಾರಿ ಈ ಗೋಬೆಲ್ಸ್ ತಂತ್ರ ಅಂತ ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆಗಳು ಮತ್ತು ಬುದ್ಧಿಜೀವಿಗಳು ಅವರ ಅಮೋಘ ಭಾಷಣಗಳಲ್ಲಿ ಈ ಪದವನ್ನು ಸಾಕಷ್ಟು ಸಾರಿ ಬಳಸ್ತಾ ಇರ್ತಾರೆ. ಈ ಗೋಬೆಲ್ಸ್ ಪದ ಅಂದರೆ ಏನು? ಇದು ಪ್ರಿಟಿ ಮಚ್ ನಮ್ಮ ಬುದ್ಧಿಜೀವಿಗಳ ಹಕ್ಕುಸ್ವಾಮ್ಯದ ಅಂದರೆ ದೇರ್ ಪೇಟೆಂಟ್ ವರ್ಡ್ ಇದಾಗ್ಬಿಟ್ಟಿದೆ. ಅವರ ಹಕ್ಕುಸ್ವಾಮ್ಯದ ಪದ ಇದಾಗಿದೆ. ಈ ಗೋಬೆಲ್ಸ್ ತಂತ್ರ ಅಂದರೆ ಏನು? ವಾಟ್ ಈಸ್ ಇಟ್? ಓಕೆ, ವೇರ್ ಇಸ್ ಇಟ್ ಕಮ್ ಫ್ರಮ್? ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ಈಗ ಸ್ವಲ್ಪ ನೋಡೋಣ. ಹಿಟ್ಲರ್ ನಾಜಿ ಪಕ್ಷದಲ್ಲಿ ಒಬ್ಬ ಪಾಲ್ ಜೋಸೆಫ್ ಗೋಬೆಲ್ಸ್ ಅನ್ನೋ ಅವನ ಪಕ್ಷದ ಪ್ರಮುಖ ಇದ್ದ. ಅವನು ಮುಖ್ಯವಾಗಿ ಹಿ ಈಸ್ ಅ ವೆರಿ ಸುಪೀರಿಯರ್ ಪ್ರೊಪಗ್ಯಾಂಡಿಸ್ಟ್. ಅಂದರೆ ಅವನೊಬ್ಬ ಒಳ್ಳೆಯ ಸುದ್ದಿಯನ್ನು ಹಬ್ಬಿಸುವ ಅದಕ್ಕೆ ಪ್ರಚಾರವನ್ನು ಕೊಡತಕ್ಕಂಥ ಒಳ್ಳೆಯ ಸೃಷ್ಟಿಕರ್ತ ಮತ್ತು ವಾಗ್ಮಿ. ಅವನು ವಾಗ್ಮಿ ಹೇಗಪ್ಪ ಅಂದರೆ ಅವನು ಮಾತಾಡ್ತಾ ಇದ್ದರೆ ಜನಗಳು ಸುಮ್ಮನೆ ಹಾಗೇ ತಲೆ ತೂಗಿಡಿಸಿ ಹೌದು ಅನ್ನಲೇಬೇಕು. ಅದೇ ತಂತ್ರವನ್ನು ಅವನು ಎಲ್ಲ ಕಡೆ ಅಳವಡಿಸಿ ನಾಜಿ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತು ಆ ಪಕ್ಷದ ಸಿದ್ಧಾಂತಗಳನ್ನು ಹೇರಲಿಕ್ಕೆ ಆತನ ಒಂದು ಪ್ರಮುಖ ಕಾಣಿಕೆ ಇದೆ ಅಂತ ಹೇಳ್ಬೋದು. ಈತನ ಮೂಲ ತತ್ವಗಳು ಏನು ಅಂತ ಸುಮ್ಮನೆ ನಾವು ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳಿದ್ರೆ ಅದು ಡೆಫಿನೇಷನ್ ಹೇಳಿದರೆ ಅದು ಅಷ್ಟೊಂದು ತಲೆಗೆ ಹೋಗೋದಿಲ್ಲ. ಹಾಗಾಗಿ ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆಗಳು, ಬುದ್ಧಿಜೀವಿಗಳು ಅಂತ ಏನು ಹೇಳ್ತಾರೆ, ಉದಾಹರಣೆಗೆ ಕನ್ನಡದ ಎಸ್ಪೆಷಲಿ ನಮ್ಮ ಬಸವಣ್ಣನ ಕಾಯಕ, ಶರಣ, ಚಳುವಳಿ, ವಚನ ಅನ್ನೋದನ್ನು ಬಳಸಿಕೊಂಡು ಏನು ಹೇಳ್ತಾರಲ್ಲ, ಆ ರೀತಿಯ ರಂಜಾನ್ ದರ್ಗಾ, ಮೀನಾಕ್ಷಿ ಬಾಳ್ಳಿ, ಆಮೇಲೆ ಸತ್ಯಂಪೇಟೆ, ಆಮೇಲೆ JS ಪಾಟೀಲ್ ಮತ್ತು ಎಕ್ಸ್ಟ್ರಾ ದೇರ್ ಆರ್ ಸೋ ಮೆನಿ ಎಕ್ಸ್ಟ್ರಾಸ್ ದೇರ್. ಕೆಲವರು ಸ್ವಾಮೀಜಿಗಳಿದ್ದಾರೆ, ಕಾವಿದಾರಿಗಳಿದ್ದಾರೆ, ಖಾಕಿದಾರಿಗಳಿದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಈ ಪದವನ್ನು ಭಾಳ ಬಳಸ್ತಾ ಇರ್ತಾರೆ. ಹಾಗಾಗಿ ಇವರು ನಿಜವಾಗ್ಲೂ ಸಮಾಜದಲ್ಲಿ ಗೋಬೆಲ್ಸ್ ತಂತ್ರ ಹೇರ್ತಿರುವುದನ್ನು ನೋಡಿ ಮನನೊಂದು ಇದನ್ನು ಈ ರೀತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಇವರೇ ಅದನ್ನು ಬಳಸ್ತಾ ಇದ್ದಾರಾ ಅನ್ನೋದನ್ನು ನೋಡೋಣ. ಹಾಗಾಗಿ ಇದ್ರ ಜೊತೆ ವಾಟ್ ಈಸ್ ಗೋಬೆಲ್ಸ್ ತಂತ್ರ, ಅದರ ಉದ್ದೇಶ ಏನು, ಅದನ್ನು ಹೇಗೆ ಹೇರಲಾಗುತ್ತೆ, ಮತ್ತು ಇದನ್ನು ನಿಜವಾಗ್ಲೂ ನಮ್ಮ ಸಮಾಜದಲ್ಲಿದೆಯೇ ಅಥವಾ ಈ ಕಮ್ಯುನಿಸ್ಟರು ಹೇರ್ತಾ ಇದ್ದಾರೆ ಅನ್ನೋದನ್ನು ಒಂದಕ್ಕೊಂದು ತಾಳೆ ಹಾಕ್ತಾ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಗೋಬೆಲ್ಸ್ ತಂತ್ರದ ಮೊದಲನೇ ಅಂಶ ಟೋಟಲ್ ಅಥಾರಿಟಿ, ಅಂದರೆ ಸಂಪೂರ್ಣ ನಿಯಂತ್ರಣ. ಅದನ್ನು ಹೇಗೆ ಅಂದರೆ ಒಂದು ಏಕೀಕೃತ ದೃಷ್ಟಿಕೋನವನ್ನು ಇವರು ಸೃಷ್ಟಿಸ್ತಾರೆ. ಅಂದರೆ ಇದು ನಮ್ಮ ಗುರಿ. ಈ ಗುರಿಯನ್ನು ಜನಗಳಿಗೆ ಕೆಲವು ಸಂದೇಶಗಳ ಮುಖಾಂತರ ಕೊಟ್ಟು ಹೇಗೆ ಹೇರಬೇಕು ಅಂತ ಒಂದು ಸಿಂಡಿಕೇಟ್, ಒಂದು ಗ್ರೂಪನ್ನು ಇವರು ರೂಪಿಸ್ತಾರೆ. ಆ ಗ್ರೂಪಿನವರು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಪ್ರಾಪಗೆಂಡಾ ಶುರು ಮಾಡಲಿಕ್ಕೆ ಅನುವಾಗ್ತಾರೆ. ಉದಾಹರಣೆಗೆ ಜಾಗತಿಕ ಲಿಂಗಾಯತ ಮಹಾಸಭಾ ಅಂತ ಏನಿದೆಯಲ್ಲ, ಇದನ್ನು ನಾನು ಲಿಂಗಾಯತ ಅಂತ ಕರೆಯಲಾರೆ, ಏಕೆಂದರೆ ಇದು ಲಿಂಗಾಯತರ ಪ್ರತಿನಿಧಿತ್ವವನ್ನು ಹೊಂದಿಲ್ಲ. ಹಾಗಾಗಿ ಇದು ಏನೇ ಇದ್ದರೂ ಜಾಗತಿಕ ಲಿಂಗಾಯತ ಮಹಾಸಭಾ ಅಂತ ಇದನ್ನು ಕರಿಬೇಕು. ಈ ಮಹಾಸಭಾ ಒಂದು ಪ್ರಜಾಪ್ರಭುತ್ವ ಸರ್ಕಾರದ ಮುಖ್ಯಮಂತ್ರಿಯನ್ನೂ ಪ್ರಭಾವಿಸಿ, ಆ ಮುಖ್ಯಮಂತ್ರಿಗೆ ಅದು ಏನೇನು ಆಶ್ವಾಸನೆಯನ್ನು ಇವರು ಕೊಟ್ಟಿದ್ರೋ, ಇವರಿಗೆ ಏನು ಕೊಟ್ಟಿದ್ರೋ, ಈ ರೀತಿಯ ಒಂದು ಅಜೆಂಡಾ, ಒಂದು ಟೋಟಲ್ ಕಂಟ್ರೋಲ್ ಅಂತ ಏನು ಹೇಳ್ತಾರಲ್ಲ, ಟೋಟಲ್ ಅಥಾರಿಟಿ, ಈ ಅಥಾರಿಟಿಗೋಸ್ಕರ ಅವರು ಏನೇನು ಮಾಡಿದರು ಅಂತ ನೀವು 2018ರಿಂದನೂ ಮೊನ್ನೆ ತನಕ ಆ ಮುಖ್ಯಮಂತ್ರಿಗಳು ಮಾಜಿ ಆಗೋ ತನಕ ಏನೇನು ನಡೆದಿದೆ ಅಂತ ನೀವು ನೋಡಿದ್ದೀರ. ಆ ಹಿನ್ನೆಲೆಯಲ್ಲಿ ಟೋಟಲ್ ಅಥಾರಿಟಿಯನ್ನು ಸೆಟಪ್ ಮಾಡ್ತಕ್ಕಂಥ ಗೋಬೆಲ್ಸ್ ತಂತ್ರದ ಪ್ರಥಮ ಅಂಶವನ್ನು ಈ ಮಹಾಸಭಾ ಅಳವಡಿಸಲಾಗಿತ್ತು. ಎರಡನೆಯದಾಗಿ ಜನಮನದ ವಿಶ್ಲೇಷಣೆ, ಅಂದರೆ ಆಡಿಯನ್ಸ್ ಅನಾಲಿಸಿಸ್. ಈ ಆಡಿಯನ್ಸ್ ಏನಿರ್ತಾರಲ್ಲ, ಇವರನ್ನು ಹೇಗೆ ಈ ನಮ್ಮ ಸಾಧನೆಯ ನಮ್ಮ ಏಕಾಂಶವನ್ನು ಇವರಿಗೆ ಹೇಗೆ ತಲುಪಿಸಬೇಕು ಅನ್ನೋದು. ಪ್ರಚಾರಕರು ಬೇಸಿಕಲಿ ಜನರ ಬೌದ್ಧಿಕ ಮಟ್ಟ, ಅವರ ಮನೋಭಾವನೆ ಹಾಗೂ ಜನಸಾಮಾನ್ಯರ ಕೆಲವು ನಿರ್ದಿಷ್ಟ ಭಯಗಳು ಮತ್ತು ಆಶೋತ್ತರಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ಈ ವಿಷಯದಲ್ಲಿ ಈ ರಂಜಾನ್ ದರ್ಗಾ, ಮೀನಾಕ್ಷಿ ಬಾಳ್ಳಿ, ಸತ್ಯಂಪೇಟೆ ಎಕ್ಸೆಟ್ರಾ ಏನಿದ್ದಾರಲ್ಲ, ಅವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಜನರ ಭಯ ಮತ್ತು ಜನರ ಆಶೋತ್ತರ ಇವೆರಡರ ಕುರಿತು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ.
ಅದಕ್ಕೆ ತಕ್ಕಂತೆ ಆ ಆಶೋತ್ತರ ಮತ್ತು ಭಯಕ್ಕೆ ತಕ್ಕಂತೆ ಘೋಷಣೆಗಳು ಮತ್ತು ಸ್ಟೀರಿಯೋಟೈಪ್, ಈ ರೂಢಿ ಮುದ್ರೆಗಳು ಅಂತ ಏನು ಕನ್ನಡದಲ್ಲಿ ಕರೀತಾರೆ, ಇವುಗಳನ್ನು ಅವರು ಸೃಷ್ಟಿಸಿದ ನಂತರ ಅವರು ಅದನ್ನು ಅಳವಡಿಸಲಿಕ್ಕೆ ಶುರು ಮಾಡ್ತಾರೆ. ಈ ರೂಢಿಗಳು, ಈ ತಕ್ಕಂತಹ ಘೋಷಣೆಗಳು ಮತ್ತು ರೂಢಿ ಮುದ್ರೆಗಳು ಉದಾಹರಣೆಗೆ ಹೇಳಬೇಕು ಅಂದರೆ, ಈ ಪ್ರಜಾಪ್ರಭುತ್ವದಲ್ಲಿ ಏನು ಕಾಡ್ತಾ ಇದೆಯಲ್ಲ, ಬಡತನ, ಅಜ್ಞಾನ, ಮೌಢ್ಯ, ಜಾತೀಯತೆ ಮತ್ತು ಇವೆಲ್ಲ ಸಮಾಜದ ಅನಿಷ್ಟಗಳನ್ನು ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಹಿಂದೂ ಧರ್ಮದ ಮೇಲೆ ಹೇರಿ ಅಥವಾ ಹಿಂದೂ ವೀರಶೈವ ಧರ್ಮದ ಮೂತಿಗೆ ಒರೆಸಿ ಇವರು ಕೋತಿಗಳು ಬೆಣ್ಣೆ ಕದ್ಬಿಟ್ಟು ತಾವು ತಿಂದು ಅದನ್ನು ಮೇಕೆ ಬಾಯಿಗೆ ಒರೆಸ್ತಕ್ಕಂಥ ಒಂದು ತಂತ್ರ. ಇದನ್ನು ಹೇರಲಿಕ್ಕೆ ತಕ್ಕ ಘೋಷಣೆಗಳನ್ನು ಸೃಷ್ಟಿಸ್ತಾರೆ. ಅಂತಹ ಘೋಷಣೆ ಏನಪ್ಪ ಅಂದರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಇದೊಂದು ಅವರ ಒಂದು ಘೋಷಣೆ. ಈ ಘೋಷಣೆಗೆ ತಕ್ಕಂತೆ ಅವರು ಸಂಕಥನವನ್ನು ಹೆಣೆಯಲಿಕ್ಕೆ ಶುರು ಮಾಡ್ತಾರೆ. ಆ ಸಂಕಥನಗಳು ಏನಪ್ಪ ಅಂದರೆ, ಲಿಂಗಾಯತವು ಅವೈದಿಕ ಧರ್ಮವಾಗಿದೆ, ಬಸವಣ್ಣನವರು ವೇದಗಳ ಜೊತೆಗೆ ಆಗಮಗಳನ್ನೂ ತಿರಸ್ಕರಿಸಿದ್ದರು, ವೇದಕ್ಕೆ ವರೆಯ ಕಟ್ಟುವೆ, ಆಗಮದ ಮೂಗ ಕೊಯ್ಯುವೆ ಎಂದು ವೇದಾಗಮಗಳನ್ನು ತಿರಸ್ಕರಿಸಿದ್ದಾರೆ. ವೈದಿಕ ನೆಲೆಯ ಮೇಲೆ ನಿಂತ ಹಿಂದೂ ಧರ್ಮಕ್ಕೂ ಜನರ ಅನುಭವದ ನೆಲೆಯ ಮೇಲೆ ನಿಂತ ಲಿಂಗಾಯತ ಧರ್ಮಕ್ಕೂ ಯಾವುದೇ ಸಂಬಂಧವಿಲ್ಲ. ಲಿಂಗಾಯತ ಧರ್ಮದಲ್ಲಿ ಇಷ್ಟಲಿಂಗವೇ ಪರಮಾತ್ಮನ ಕುರುಹು, ಬಸವಣ್ಣನೇ ಧರ್ಮಗುರು, ವಚನಗಳೇ ಧರ್ಮಗ್ರಂಥ, ಅನುಭವದ ಮೂಲಕ ಬರುವ ಅನುಭವವೇ ಧರ್ಮದ ದರ್ಶನ. ಈ ದರ್ಶನವನ್ನು ಲಿಂಗಾದ್ವೈತ ಅಥವಾ ಬಸವಾದ್ವೈತ ಎಂದು ಕರೆಯುತ್ತಾರೆ ಅಂತ ಈ ಒಂದು ಘೋಷಣೆಗಳ ಜೊತೆಗೆ ಸಂಕಥನಗಳ ಅನುವಾಗುತ್ತಾರೆ. ಅವುಗಳನ್ನ ಪರಿಚಯಿಸಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ ಘೋಷಣೆಗಳು ಏನಾಯಿತು, ಬಸವಣ್ಣನವರೇ ಧರ್ಮಗುರು, ಲಿಂಗವೇ ಪರಮಾತ್ಮನ ಕುರುಹು, ಇಷ್ಟಲಿಂಗವೇ ಪರಮಾತ್ಮನ ಕುರುಹು, ವಚನಗಳೇ ಧರ್ಮಗ್ರಂಥ, ಅನುಭಾವವೇ ಧರ್ಮದ ದರ್ಶನ, ಈ ದರ್ಶನವೇ ಲಿಂಗಾದ್ವೈತ ಬಸವಾದ್ವೈತ. ಈ ರೀತಿಯ ಘೋಷಣೆಗಳ ಬುನಾದಿಯನ್ನು ಹಾಕಿದರು. ಆದರೆ ಇಲ್ಲಿ ಸತ್ಯವೇನಪ್ಪ, ಸತ್ಯವಾಗಲೂ ಇರುತ್ತೆ. ಯಾಕೆಂದರೆ ಇವರು ಸುಳ್ಳಿನ ಸಂಕಥನವನ್ನು ಕಟ್ಟಿದ್ದಾರೆ. ಸತ್ಯ ಏನಿತ್ತು? ಸತ್ಯ ಏನು ಅಂದರೆ, ಬಸವಣ್ಣ ಒರೆಯ ಕಟ್ಟುವೆ, ನಿಗಳ ನಿಕ್ಕುವೆ, ತರ್ಕದ ಭಾರ ನೆತ್ತುವೆ, ಇದೆಲ್ಲ ಮೂಗ ಕೊಯ್ಯುವೆ, ಇದೆಲ್ಲ ಮೌಢ್ಯ. ಯಾಕಪ್ಪ ಅಂದರೆ ವೇದ ಎಂತಕ್ಕಂಥದ್ದು ಒಂದು ಕಾಲದ ಸಂವಿಧಾನ, ಶಾಸ್ತ್ರ ಅನ್ನೋದು ವಿಜ್ಞಾನ, ತರ್ಕ ಎಂಬುದು ಈಗಲೂ ಇಂದಿನ ಮೊಬೈಲ್ನಲ್ಲಿರ್ತಕ್ಕಂಥ ತಂತ್ರಾಂಶ. ಈ ಭಾರತೀಯ ತರ್ಕಶಾಸ್ತ್ರವನ್ನು ಬಳಸಿಯೇ ಕಂಪ್ಯೂಟರ್ ತಂತ್ರಾಂಶವನ್ನು, ಈ ವೈಜ್ಞಾನಿಕ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಕಂಪ್ಯೂಟರ್ ಕಂಡುಹಿಡಿದವರು ಮತ್ತು ತಂತ್ರಾಂಶವನ್ನು ಕಂಡುಹಿಡಿದ ಮಹಾನ್ ಪಂಡಿತರು ಅವರವರ ಪುಸ್ತಕಗಳಲ್ಲಿ, ಅವರವರ ಜೀವನ ಚರಿತ್ರೆಗಳಲ್ಲಿ ಬರೆದುಕೊಂಡಿದ್ದಾರೆ. ಚಾರ್ಲ್ಸ್ ಬೇಬೇಜನ ಜೀವನ ಚರಿತ್ರೆ ನೋಡ್ಬೋದು. ಆತ ಸಾಕಷ್ಟು ಸಾರಿ ಭಾರತೀಯ ತರ್ಕಶಾಸ್ತ್ರವೇ ಈ ಕಂಪ್ಯೂಟರ್ ಆವಿಷ್ಕಾರಕ್ಕೆ ಕಾರಣ ಅಂತ ಹೇಳಿದ್ದಾನೆ. ಇನ್ನು ಬಸವಣ್ಣ ಏನು ಹೇಳಿದ್ದು ಅಂದರೆ, ಇದೆಲ್ಲವೂ ಜಡವಲ್ಲದ, ಬದಲಾಗುತ್ತಲೇ ಮತ್ತು ಬದಲಾಯಿಸುತ್ತಲೇ ಇರಬೇಕಾದ ಚಲನಶೀಲ ಅಂಶಗಳು. ಹಾಗಾಗಿ ಇದನ್ನು ಬದಲಾಯಿಸ್ತೇನೆ ಅಂತ ಹೇಳಿದ್ದಾನೆ ಹೊರತು ಗಂಟು ಕಟ್ಟಿ ಬಿಸಾಡಿ ಅಂತ ಬಸವಣ್ಣ ಹೇಳಿಲ್ಲ. ಅದರಲ್ಲಿ ಕಾಲಕ್ಕೆ ಸ್ವಲ್ಪ ಕಸ ಸೇರ್ಕೊಂಡಿದೆ, ಅದನ್ನು ಕ್ಲೀನ್ ಮಾಡ್ತೀನಿ, ಅದನ್ನು ಒರೆಯ ಕಟ್ಟುವೆ, ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಭಾರ ನೆತ್ತುವೆ, ಆಗಮ ಸ್ವಲ್ಪ ಅಲಂಕಾರಕ್ಕೆ ಆದರೂ. ಈಗ ಆಗಮದ ಮೂಗ ಕುಯ್ಯುವೆ ಅಂದ್ರೇನು? ಅಲ್ಲಿ ಕೆಲವು ಶೋಕಿಗೋಸ್ಕರ ಅಂತ ಹೇಳ್ಬೋದು ನಮ್ಮ ಮಾಡರ್ನ್ ಭಾಷೆಯಲ್ಲಿ. ಅಂತಹದ್ದನ್ನು ನಾವು ತೆಗೆದು ಹಾಕ್ತೀವಿ ಅಂತ ಬಸವಣ್ಣ ಹೇಳಿದ್ದಾನೆ. ಇನ್ನು ಮೂರನೆಯದೇನಪ್ಪ ಅಂದರೆ, ಈ ಘೋಷಣೆಗಳನ್ನು ವ್ಯಕ್ತಿಗಳು ಮತ್ತು ಘಟನೆಗಳಿಗೆ ವಿಶಿಷ್ಟವಾಗಿ ಸುಲಭವಾಗಿ ನೆನಪಿಟ್ಕೊಳ್ಳತಕ್ಕಂಥ ಮತ್ತು ಜನರಿಗೆ ತಕ್ಷಣಕ್ಕೆ ಅವರ ಸ್ಪಂದನೆಗೆ ಸ್ಪಂದಿಸುವಂತಹ ಸಂಕಥನಗಳನ್ನು ಹೆಣೆಯೋದು. ಇದರಿಂದ ಏನಾಗುತ್ತೆ, ಜನರಲ್ಲಿ ಭಯ ಮತ್ತು ಒಂದು ರೀತಿಯ ಅಜಾಗರೂಕತೆ, ಅಂದರೆ ಅವರ ಫಿಯರ್ ಆ್ಯಂಡ್ ಇನ್ಸೆಕ್ಯೂರಿಟಿ ಅಂತ ಏನು ಹೇಳ್ತೇವೆ, ಇದನ್ನು ಅವರ ಮನಸ್ಸಿನಲ್ಲಿ ಒಂದು ಮನೋಪ್ರತಿಕ್ರಿಯೆ ಉಂಟಾಗುತ್ತೆ. ಆ ಮನೋಪ್ರತಿಕ್ರಿಯೆಗೆ ತಕ್ಕನಾಗಿ ಇವರು ಏನು ಮಾಡ್ತಾರೆ, ತಮ್ಮ ಸಿದ್ಧಾಂತ, ಆ ಮನೋಪ್ರಕ್ರಿಯೆ ಯಾವಾಗ ಉಂಟಾಗುತ್ತೋ ಅದನ್ನು ಉಂಟಾಗಲಿಕ್ಕೆ ಜನರಲ್ಲಿ ಭೀತಿ ಮತ್ತು ಇನ್ಸೆಕ್ಯೂರಿಟಿ, ಅಜಾಗರೂಕತೆಯನ್ನು ಉಂಟು ಮಾಡಿ ಜನ ಯಾವಾಗ ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಗೆ ಬರುತ್ತಾರೋ ಆಗ ಇವರು ಏನು ಮಾಡ್ತಾರೆ ಅಂದರೆ, ಜನಗಳನ್ನು ತಮ್ಮ ಸಿದ್ಧಾಂತಗಳನ್ನು ಹೇರಿ ಅವರ ತಲೆಯನ್ನು ಬ್ರೈನ್ ವಾಶ್ ಮಾಡ್ತಾರೆ. ಹೀಗೆ ಬ್ರೈನ್ ವಾಶ್ ಮಾಡುವುದು ಅವರ
ಅಜೆಂಡಾ, ಅವರ ಪ್ರಾಪಗೆಂಡಾ, ಗೋಬೆಲ್ಸ್ ತಂತ್ರದ 3ನೆಯ ಅಂಶ ಅಂತ ನಾವು ಹೇಳ್ಬೋದು. ಈಗ ನೀವೆಲ್ಲ ಕೇಳ್ತಾ ಇರ್ಬೋದು, ಇದ್ಯಾಕೆ ಈ ರೀತಿಯ ವೇಷ, ಈ ರೀತಿಯ ಹ್ಯಾಟ್ ಅಂತ. ಇದು ಏನಿಲ್ಲ, ಇದು ಕ್ಯೂಬನ್ ಹ್ಯಾಟ್, ಇದು ಕ್ಯೂಬನ್ ಡ್ರೆಸ್, ಇದು ಅಷ್ಟೇ ಕ್ಯೂಬನ್ ಅವರ ಬೀಚ್ ನೆಕ್ಲೆಸ್. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಇದು ಒಂದಿಷ್ಟು ನಾಟಕೀಯವಾಗಿ ಅನ್ನಿಸಲಿ, ಯಾಕಂದರೆ ಇವರೆಲ್ಲ ಕಮ್ಯುನಿಸ್ಟ್, ಇವರು ಮಾತೆತ್ತಿರೋ ಫಿಡೆಲ್ ಕ್ಯಾಸ್ಟ್ರೋ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಆ ಫಿಡೆಲ್ ಕ್ಯಾಸ್ಟ್ರೋ ಅವನ ಕ್ಯೂಬಾ ದೇಶದ ವೇಷವನ್ನು ಹಾಕ್ಕೊಂಡಿದ್ದೇನೆ. ಈ ಟೋಪಿ ನಿಮಗೆ ಸರಿ ಅನ್ನಿಸ್ಲಿಲ್ಲ ಅಂದರೆ ತೆಗೆದಿಡ್ತೇನೆ. ಇನ್ನು 3ನೇದಾಗಿ ಇವರು ಅದೇ ಬ್ರೈನ್ ವಾಶ್ ಮಾಡ್ತಾರೆ ಅನ್ನಲ್ಲ, ಇದಕ್ಕೆ ಇನ್ನೂ ಆಳವಾಗಿ ಉದಾಹರಣೆಯ ಮೂಲಕ ಹೇಳಬೇಕು ಅಂದರೆ ರಂಜಾನ್ ದರ್ಗಾ ಅವರದೊಂದು ಕೃತಿ ಇದೆ. ಆ ಕೃತಿಯಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಅಲ್ಲೋಲ ಕಲ್ಲೋಲ ವಾತಾವರಣವಿದ್ದಾಗ ಕ್ರಿಸ್ತಶಕ 1134ರಲ್ಲಿ ಬಸವಣ್ಣನವರ ಜನನವಾಯಿತು. ಬಸವಣ್ಣನವರು ಬಾಗೇವಾಡಿ ಅಗ್ರಹಾರದ ಮುಖ್ಯಸ್ಥರಾಗಿದ್ದ ಆಗಮಿಕ ಶೈವ ಬ್ರಾಹ್ಮಣ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಜನಿಸಿದರು. ಸಕಲ ವೇದ ಶಾಸ್ತ್ರ ಪುರಾಣ ಆಗಮಗಳನ್ನು ಅಭ್ಯಸಿಸಿ ಬ್ರಾಹ್ಮಣ್ಯದ ಗುಣದೋಷಗಳನ್ನು ಅರಿತುಕೊಂಡರು. ಬಸವ ಕಲ್ಯಾಣದಲ್ಲಿ ಬಿಜ್ಜಳನ ಅರ್ಥ ಸಚಿವರಾಗಿ ವೈಶ್ಯವರ್ಣದ ಗುಣದೋಷಗಳನ್ನು ಕಂಡುಹಿಡಿದರು. ಪ್ರಧಾನಿಯಾಗಿ ಕ್ಷತ್ರಿಯ ವರ್ಣದ ಶಕ್ತಿ ಮತ್ತು ದೌರ್ಬಲ್ಯಗಳ ಕುರಿತು ಚಿಂತಿಸಿದರು. ಅಂದರೆ ಹಿಂದೂ ವರ್ಣ ವ್ಯವಸ್ಥೆಯನ್ನು ಬಸವಣ್ಣವರು ಬ್ರಾಹ್ಮಣನಾಗಿ, ವೈಶ್ಯನಾಗಿ, ಆಮೇಲೆ ಕ್ಷತ್ರಿಯನಾಗಿ ಗುಣದೋಷಗಳನ್ನು ಅರಿತುಕೊಂಡು ಶೂದ್ರವೇ ಸತ್ಯ, ಶೂದ್ರವೇ ನಿತ್ಯ ಅಂತ ಶೂದ್ರರಿಗೆ ಅವರು ಬಾಳು ಕೊಡಲಿಕ್ಕೆ ಅವರು ಚಿಂತನೆಯನ್ನು ನಡೆಸಿದರು ಅಂತ ಒಂದು ಹರಿಕಥೆ ದಾಸರನ್ನು ಮೀರಿಸ್ತಕ್ಕ ಹಾಗೆ ಇವರು ಯಾವುದೇ ಸಾಕ್ಷಿ ಪುರಾವೆ ಕೊಡದಲೆ ಬುದ್ಧನ ಬಾಜುನೇ ಇದ್ರೇನೋ, ಬಸವಣ್ಣನ ಬಾಜು ಇದ್ರೇನೋ, ಕಾರ್ಲ್ ಮಾರ್ಕ್ಸನ ಹೆಗಲ ಮೇಲೆ ಕೈ ಹಾಕಿದ್ರೇನೋ, ಆಮೇಲೆ ಕ್ಯಾಸ್ಟ್ರೋನ ಪುಣ್ಯಸ್ತ್ರೀಯರು ಅವರು ಕುಂಡಿ ಚಿವುಟಿದ್ರೇನೋ ಅನ್ನೋ ರೀತಿಗೆ ಇವರು ಒಂದು ರೀತಿ ರಾಗ ದ್ವೇಷಗಳನ್ನೆಲ್ಲ ಸೇರಿಸಿ ಏನು ಹೇಳ್ತಾರಲ್ಲ, ನವರಸಗಳನ್ನು ಸೇರಿಸಿ ಸಂಕತನವನ್ನು ಹೆಣೆಯುವುದು ಇವರ ಚಾತುರ್ಯತೆ. ಹಾಗಾಗಿಯೇ ನೀವು ಯಾರನ್ನೇ ಗಮನಿಸಿ, ಮೀನಾಕ್ಷಿ ಬಾಳಿಯವರು ಇರಲಿ, ರಂಜಾನ್ ದರ್ಗಾ ಇರಲಿ, JS ಪಾಟೀಲ್ ಇರಲಿ, ವಿಶ್ವರಾಧ್ಯ ಸತ್ಯಂಪೇಟೆ ಇರಲಿ, ಇವರೆಲ್ಲರೂ ಮಹಾನ್ ವಾಗ್ಮಿಗಳು ಅಂದರೆ ಅವರು ಮಾತಾಡೋ ಭಾಷಣಗಳು ಪಡಪಡ ಅಂತ ಮಾತಾಡ್ತಾರೆ. ಹೀಗೆ ಮಾತನಾಡುವುದು ಗೋಬೆಲ್ಸ್ ತಂತ್ರ. ನಂತರ ರಂಜಾನ್ ಅವರ ಇದೆ ದರ್ಗಾ ಅವ್ರದ್ದು ಕೃತಿ ಹೆಸರು ಜಾತಿ ವ್ಯವಸ್ಥೆಗೆ ಸವಾಲಾದ ಶರಣರು. ಅಂದರೆ ಜಾತಿ ವ್ಯವಸ್ಥೆ ಅನ್ನೋದು ಒಂದು ಭೀತಿ, ಜನರಲ್ಲಿ ಭೀತಿಯನ್ನು ಸೃಷ್ಟಿಸುವುದು. ಆ ಭೀತಿಗೆ ಸವಾಲಾದವರು ಶರಣರು ಅಂದರೆ ಒಂದು ಭರವಸೆ, ಭೀತಿ ಭರವಸೆ, ಈ ತಂತ್ರವನ್ನು ಹೆಣೆಯುವುದೇ ಗೋಬೆಲ್ಸ್ ತಂತ್ರ. ಆಮೇಲೆ ಏನು ಹೇಳ್ತಾರೆ ಅಂದರೆ, ಈ ಕೃತಿಯಲ್ಲಿ 2600 ವರ್ಷಗಳ ಹಿಂದೆ ಭಗವಾನ್ ಬುದ್ಧ ಜಾತ್ಯತೀತ ಧರ್ಮ ಮಾರ್ಗವನ್ನು ಕಂಡುಹಿಡಿದ. ವರ್ಣ ವ್ಯವಸ್ಥೆಯಿಂದಾಗಿ ತುಳಿತಕ್ಕೊಳಗಾಗಿದ್ದ ಜನರನ್ನು ಮೊದಲ ಬಾರಿಗೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ಪಡೆದು ಸ್ವಾತಂತ್ರ್ಯವನ್ನೇ ಉಸಿರಾಡಿದರು ಅನ್ನೋ ರೀತಿ ಅವರು ಹೇಳ್ತಾ ಇದ್ದಾರೆ. ಆದರೆ ವರ್ಣ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಮನುವಾದಿಗಳಿಂದಾಗಿ ಬೌದ್ಧ ಧರ್ಮ ದೇಶದಲ್ಲಿಯೇ ಪರಕೀಯವಾಗುವಂತಹ ಪರಿಸ್ಥಿತಿ ಉಂಟಾಯಿತು ಅಂತ ಅವರು ತಮ್ಮ ಕೃತಿ ಜಾತಿ ವ್ಯವಸ್ಥೆಗೆ ಸವಾಲಾದ ಶರಣರು ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ. ಇದನ್ನು ಪ್ರಕಟಿಸಿದವರು ಲೋಹಿಯಾ ಪ್ರಕಾಶನ. ಇದನ್ನು ತಾವು ಖುದ್ದಾಗಿ ಓದಿ ಈ ಪ್ಯಾರಾದ್ರಲ್ಲಿ ಇದೆಯೋ ಇಲ್ಲವೋ ಅಂತ ಸತ್ಯವನ್ನು ಕಂಡುಹಿಡ್ಕೋಬೋದು. ಇನ್ನು ಸತ್ಯ ಏನಪ್ಪ? ಸತ್ಯ ಅಂದರೆ ಬೌದ್ಧ ಧರ್ಮವನ್ನು ಮನುವಾದಿಗಳು ನಿಜಕ್ಕೂ ಹಾಳು ಮಾಡಿದರೆ ಇಲ್ಲ. ಭಾರತದಲ್ಲಿ ಬೌದ್ಧ ಧರ್ಮ ನಾಶವಾಗಲು ವಿದೇಶಿ ದಾಳಿಯೇ ಪ್ರಮುಖ ಕಾರಣ ಎಂದು ಇಡೀ ಜಗತ್ತೇ ಬಲ್ಲದು. ಅದನ್ನು ಅಂಬೇಡ್ಕರ್ ಸಹ ಏನು ಹೇಳಿದ್ದಾರೆ ಅಂದರೆ, ದ ರಿಲಿಜಿಯನ್ ಆಫ್ ಬುದ್ಧ ಗಾಟ್ ದ ಸಿವಿಯರೆಸ್ಟ್ ಬ್ಲೋ ಫ್ರಮ್ ದ ಮುಸ್ಲಿಂ ಇನ್ವೇಷನ್. They destroyed the Buddhist idols and killed the bhikkhus. They mistook the great Nalanda University as the fort of Buddhists and killed a large number of monks thinking that they were soldiers. The few bhikkhus who escaped the onslaught fled away to the neighboring countries like Nepal, Tibet and China. ಅಂದರೆ ಮುಸ್ಲಿಂ ದಾಳಿಯಾದಾಗ ಅವ್ರಿಗೆ ಮಾಡಿದ್ದೇನಪ್ಪ ಅಂದರೆ, ಅವರಿಗೆ ಪರಧರ್ಮ ಸಹಿಷ್ಣುತೆ ಅನ್ನೋದು ಇಲ್ಲ, ಅವರ ಧರ್ಮದಲ್ಲೇ ಇದೆ. ಹಾಗಾಗಿ ಅವರು ಪರಧರ್ಮದ ಅನುಯಾಯಿಗಳಾದ ಬೌದ್ಧ ಭಿಕ್ಷುಗಳನ್ನು, ಜೈನ ಭಿಕ್ಷುಗಳನ್ನು ಮತ್ತು ಹಿಂದೂ ಸನ್ಯಾಸಿಗಳನ್ನು ಮತ್ತು ಬ್ರಾಹ್ಮಣರನ್ನು, ಪೂಜಾರಿಗಳನ್ನು ನರಮೇಧ ನಡೆಸಿ ಕೊಂದು ಹಾಕಿದರು.
ಆಗ ಹಿಂದೂ ಧರ್ಮ ತನ್ನನ್ನು ತಾನು ಉಳಿಸಿಕೊಳ್ಳಲಿಕ್ಕೆ ಒಬ್ಬ ಪೂಜಾರಿ ಏನು ಮಾಡ್ತಾ ಇದ್ದ ಅಂತ ಯಾರು ಜಾಸ್ತಿ ಹತ್ತಿರದಿಂದ ಆತನ್ನು ನೋಡಿರ್ತಾರೆ, ಅವನ ಮಕ್ಕಳು ನೋಡಿರ್ತಾರೆ. ಹಾಗಾಗಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಆಗಲಿ, ಸದ್ಯಕ್ಕೆ ನಮ್ಮ ಆಚಾರ ವಿಚಾರಗಳನ್ನು ನಾವು ಪಾಲಿಸ್ತಾ ಮುನ್ನಡೆಯಬೇಕು. ಇಟ್ ಹ್ಯಾಸ್ ಹ್ಯಾಪನ್, ಸೊ ವಿ ಹ್ಯಾವ್ ಟು ಮೂವ್ ಆನ್ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಬ್ರಾಹ್ಮಣನ ಮಗ ಬ್ರಾಹ್ಮಣ ಆಗಿರಲಿ ಅನ್ನೋ ಒಂದು ತತ್ವವನ್ನು ಅಳವಡಿಸಿಕೊಂಡ್ರು. ಆದರೆ ಬೌದ್ಧ ಧರ್ಮದಲ್ಲಿ ಬೌದ್ಧ ಭಿಕ್ಷುವು ಬೌದ್ಧ ಸನ್ಯಾಸಿ ಆಗಬೇಕು ಅಂದರೆ ಆತ ಬಾಲ್ಯದಿಂದನೇ ಸಾಕಷ್ಟು ಆಚಾರ ವಿಚಾರಗಳನ್ನ ಪಾಲಿಸಿ ಕಠಿಣ ಶಿಕ್ಷಣವನ್ನು ಪಡೆದ ನಂತರ ಆತ ಧರ್ಮಗುರು ಆಗ್ತಾಯಿದ್ದ. ಹಾಗಾಗಿ ಬೌದ್ಧ ಧರ್ಮ ಸಡನ್ನಾಗಿ ಯಾವುದೇ ಧರ್ಮಗುರು ಇಲ್ಲದ ಕಾರಣ ಭಾರತದಲ್ಲಿ ನಶಿಸಿ ಹೋಯಿತು. ಇದಕ್ಕೆ ಯಾವ ಮನುವ್ಯಾಧಿನೂ ಅಥವಾ ಮನುವಾದಿಗಳು ಕಾರಣರಲ್ಲ, ಯಾವ ಮನುವ್ಯಾಧಿಯೂ ಜನಕ್ಕೆ ಅಂಟಿರಲಿಲ್ಲ. ಇದು ಕೇವಲ ಅಂದಿನ ವಾಸ್ತವ ಸಂಗತಿ. ಇನ್ನು ಈ 3 ತಂತ್ರಗಳನ್ನು ಬಳಸಿ ನಂತರ ಅವರು ಏನಪ್ಪ ಮಾಡ್ತಾರೆ ಅಂದರೆ ಒಂದು ಬಹುದೊಡ್ಡ ಸುಳ್ಳನ್ನು ಸತ್ಯವಾಗಿಸಲಿಕ್ಕೆ, ದಟ್ ಈಸ್ ದ ಮೇನ್ ಅಜೆಂಡಾ. ಅವರ ಬಹುದೊಡ್ಡ ಸುಳ್ಳನ್ನು ಸತ್ಯ ಒಂದು ಜನಗಳಲ್ಲಿ ನಿರಂತರವಾಗಿ ಪುನರಾವರ್ತಿಸಿ ಅವುಗಳಿಗೆ ಬೇಕಾದ ಸಾಕ್ಷ್ಯಗಳನ್ನು ತಿರುಚಿ ಅವುಗಳನ್ನು ಕೆಲವು ಸಾಕ್ಷ್ಯಗಳನ್ನು ದೂರ ಇಟ್ಟು ಅಂತಿಮವಾಗಿ ಜನರು ಅವರ ಮಹಾನ್ ಸುಳ್ಳೇ ಸತ್ಯ ಎಂದು ನಂಬುವಂತೆ ಮಾಡುವುದೇ ಗೋಬೆಲ್ಸ್ ತಂತ್ರದ ಅಂತಿಮ ಗುರಿ. ಇದು ಅವರ 4ನೇ ಸಿದ್ಧಾಂತ. ಈ ಸಿದ್ಧಾಂತಕ್ಕೆ ತಕ್ಕಂತೆ ಇವರೆಲ್ಲರೂ ಬಸವಣ್ಣ ಲಿಂಗಾಯತ ಧರ್ಮ ಸಂಸ್ಥಾಪಕ, ವಚನಗಳೇ ಲಿಂಗಾಯತರ ಧರ್ಮ ಗ್ರಂಥ, ಲಿಂಗಾಯತರಲ್ಲಿ ಯಾವುದೇ ಜಾತಿ ಇಲ್ಲ, ವೀರಶೈವ ಎಂಬುದು ಇತ್ತೀಚಿನ ಪದ, ವೀರಶೈವಕ್ಕೂ ಲಿಂಗಾಯತರಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಈ ರೀತಿಯಾದಂಥ ಸಂಕಥನವನ್ನು ಸುಳ್ಳನ್ನು ಅವರು ಹೇರಲಾರಂಭಿಸಿದರು. ಅದರ ಜತೆಗೆ ಅವರು ವೀರಶೈವ ಪದ ಎನ್ನುವುದು ಯಾವ ವಚನಗಳಲ್ಲೂ ಇರಲಿಲ್ಲ, ಇದನ್ನು ತುರುಕಲಾಗಿದೆ ಅಂತ ಇವರು ಸಿದ್ಧಾಂತವನ್ನು ಹೇಳ್ತಾರೆ. ಆ್ಯಸ್ ಇಫ್ ದೇವರ್ ವಚನವನ್ನು ಬರೆಯುವಾಗ ಇವರೇ ಕೈ ಹಿಡಿದು ತಿದ್ದಿಸಿದ್ರು ವಚನಕಾರರಿಗೆ ಅನ್ನುವ ರೀತಿಯಲ್ಲಿ ಇವರು ನೋಡಿದ್ರು ಅಲ್ಲಿ ಲಿಂಗಾಯತ ಅನ್ನೋ ಪದ ಇದೆ, ಆದರೆ ಅದನ್ನು ಯಾರೋ ಕುತಂತ್ರಿಗಳು ವೀರಶೈವ ಅಂತ ತಿದ್ದು ಬಿಟ್ಟಿದ್ದಾರೆ ಅಂತ ಅವರು 12ನೇ ಶತಮಾನದಲ್ಲಿ ಲಿಂಗಾಯತ ಅಂತ ಬರೆದಿರೋದನ್ನು ನೋಡಿ 15ನೇ ಶತಮಾನದ ಕೊನೆಯಲ್ಲಿ ವಚನಗಳನ್ನು ಸಂಕಲಿಸಿದವರು ವೀರಶೈವ ಅಂತ ತಿದ್ದಿದ್ದಾರೆ ಅನ್ನೋದನ್ನು ನೋಡಿ ಈಗ 21ನೇ ಶತಮಾನದಲ್ಲಿ ಪುನರ್ಜನ್ಮವನ್ನು ಎತ್ತಿಕೊಂಡು ಬಂದಿದ್ದಾರೆ. ಅಂದರೆ ಅವರು ಎಷ್ಟು ಜನ್ಮಗಳನ್ನು ಎತ್ತಿ ಬಂದರು, ಆದರೆ ಇವರು ಹೇಳ್ತಾರೆ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ ಅಂತ. ಹೀಗೆ ಅವರ ಸಂಕಥನಗಳು, ಗೋಬೆಲ್ಸ್ ತಂತ್ರಗಳು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಇಟ್ಕೊಂಡು ಓದುತ್ತಾ ಹೋದರೆ, ಕೇಳುತ್ತಾ ಹೋದರೆ ಅರಿವಿಗೆ ಬರ್ತಕ್ಕಂಥದ್ದು ನೀವು ನೋಡಬಹುದು. ಇದಕ್ಕೊಂದು ಉದಾಹರಣೆ, ಸಂಶೋಧನೆಯನ್ನು ಇವರು ತಿಳಿಸ್ತಾರೆ ಅನ್ನಲ್ಲ, ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ, ಕಲಬುರ್ಗಿಯವರು ಪಾಲ್ಕುರ್ಕೆಯ ಸೋಮನಾಥ ತನ್ನ ಬಸವ ಪುರಾಣಮು ಕೃತಿಯಲ್ಲಿ ವೀರಶೈವ ಎನ್ನೋ ಪದವನ್ನೇ ಬಳಸಿಲ್ಲ. ಸೊ ಹಾಗಾಗಿ ವೀರಶೈವ ಪದ ಇರಲಿಲ್ಲ. ಇದು ಏನಿದ್ದರೂ ತದನಂತರ ಇದನ್ನು ಕನ್ನಡಕ್ಕೆ ತಂದ ಭೀಮಕವಿಯು ವೀರಶೈವ ಪದವನ್ನು ಬಸವ ಪುರಾಣದಲ್ಲಿ ಪ್ರಪ್ರಥಮವಾಗಿ ಸೇರಿಸಿದನು ಅಂತಾರೆ. ಆದರೆ ಸೋಮನಾಥನು ತನ್ನದೇ ಇನ್ನೊಂದು ಕೃತಿಯಾದ ಚಾತುರ್ವೇದ ಸಾರಂ ಕೃತಿಯಲ್ಲಿ ವೀರಶೈವ ಪದವನ್ನು ಬಳಸಿದ್ದಾನೆ ಎನ್ನುವುದು ಸತ್ಯ. ಆದರೆ ಇವರು ಅದನ್ನು ಮರೆಮಾಚಿ ಆತ ಈ ಕೃತಿಯಲ್ಲಿ ಬಳಸಿಲ್ಲ ಅಂತ ಬಸವ ಪುರಾಣ ಅಂತ ಹೇಳ್ತಾರೆ. ಇವರ ಇನ್ನೊಂದು ತಂತ್ರ, ಇನ್ನೊಂದು 5ನೇ ತಂತ್ರ ಏನಪ್ಪ ಅಂದರೆ ಶತ್ರುವಿನ ದುಷ್ಟೀಕರಣ. ಶತ್ರುಗಳು ಅಂದರೆ ಮಹಾನ್ ದುಷ್ಟರು ಅನ್ನೋದು, ಅಂದರೆ ಜನರ ಕೋಪವನ್ನು ಒಂದು ದಿಕ್ಕಿನಲ್ಲಿ ಕೇಂದ್ರೀಕರಿಸಿ ಮತ್ತು ತನ್ನ ಬೆಂಬಲಿಗರನ್ನು ಒಗ್ಗೂಡಿಸಲು ನಿರಂತರವಾಗಿ ಇವರು ಒಬ್ಬ ಶತ್ರು ಅಥವಾ ಬಲಿಪಶು ಅಂದ್ಕೊಂಡು ಬಲಿಪಶುವನ್ನು ಗುರುತಿಸಿ ಅವನನ್ನು ಎಲ್ಲ ಸಮಸ್ಯೆಗಳ ಮೂಲ ಅಂತ ಚಿತ್ರಿಸ್ತಾರೆ. ಇದಕ್ಕೆ ಏನಪ್ಪ ಅಂದರೆ ಹಿಂದೂ ಧರ್ಮ ಅನಿಷ್ಟ, ವೀರಶೈವ ಪಂಚಾಚಾರ್ಯರೇನಿದ್ದಾರೆ ಅವರು ಅನಿಷ್ಟ, ಅವರು ನಮಗೆ ಲಿಂಗಾಯತಕ್ಕೆ ಅಂಟಿದ ಮಸಿ ಅನ್ನುವ ರೀತಿ ಅವರನ್ನು ಬಿಂಬಿಸಿ ಅವರನ್ನು ಬಲಿಪಶುನು ಮಾಡ್ತಾ ಇದ್ದಾರೆ. ದಟ್ಸ್ ವಾಟ್ ಗೋಬೆಲ್ಸ್ ಪ್ರಾಪಗಂಡಾ ಥಿಯರಿ ಈಸ್. ಆಮೇಲೆ ಜನರನ್ನು ಉದ್ರೇಕಿಸೋದು, ಅಂದರೆ ಕನ್ನಡವೇ ಲಿಂಗಾಯತದ ಧರ್ಮ ಭಾಷೆ, ಪಂಚಾಚಾರ್ಯರು ಧರ್ಮಗುರುವನ್ನು ಬಸವಣ್ಣನ ಧರ್ಮಗುರು ಎಂದು ಒಪ್ಪೋದಿಲ್ಲ, ವಚನಗಳನ್ನು ಧರ್ಮ ಗ್ರಂಥಗಳೆಂದು ಒಪ್ಪುವುದಿಲ್ಲ, ಅನುಭಾವವನ್ನು ತತ್ವಜ್ಞಾನ ಎಂದು ಒಪ್ಪುವುದಿಲ್ಲ, ಕನ್ನಡವನ್ನು ಧರ್ಮ ಭಾಷೆ ಎಂದು ಒಪ್ಪುವುದಿಲ್ಲ. ಹೀಗೆ ಅವರು ಒಪ್ಪುವುದಿಲ್ಲ ಅಂತ ಅವರಿಗೆ ತಟ್ಟಿ ಹೇಳೋದಲ್ಲ, ದುಷ್ಟೀಕರಣ, ಅವ್ರನ್ನು ದುಷ್ಟೀಕರಿಸಿ
ಭಾಷೆಯ ಅಭಿಮಾನವನ್ನು ಜನರಲ್ಲಿ ಏನು ಉನ್ಮಾದಿಸಿ ಉದ್ವೇಗಿಸಿ ಇವರ ಮೇಲೆ ದ್ವೇಷವನ್ನು ತುಂಬುತ್ತಾ ಇದ್ದಾರೆ. ಇದನ್ನು ನೀವು ಈಗ ನೋಡ್ಬೋದು. ಅವರ ಭಾಷಣಗಳಲ್ಲಿ ಪಂಚಾಚಾರ್ಯ ದೂಷಣೆ, ಅವರ ದ್ವೇಷ ಎಷ್ಟರ ಮಟ್ಟಿಗಿದೆ ಅಂತ ನೀವು ಅವರ ಒಂದು ಎರಡೆರಡು ವಾಕ್ಯದ ಭಾಷಣಗಳನ್ನು ಕೇಳಿಬಿಟ್ರೆ ಸಾಕು. ದ್ಯಾಟ್ ಈಸ್ ವಾಟ್ ಈಸ್ ಗೋಬೆಲ್ಸ್ ತಂತ್ರ. ಶತ್ರುವಿನ ದುಷ್ಟೀಕರಣ, ವಿಲಿಫಿಕೇಷನ್ ಆಫ್ ಎನಿಮೀಸ್, ಅಂದರೆ ಅವ್ರನ್ನ ವಿಲನ್ ಮಾಡಿಬಿಡೋದು, ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನೆಲ್ಲ ಇಲ್ಲ ಅಂತ ಮಾಡೋದು. ಇನ್ನು ಏನು ಹೇಳ್ತಾರೆ ಅವರು ಪಂಚಾಚಾರ್ಯರು ಧರ್ಮಗ್ರಂಥಗಳನ್ನು ಒಪ್ಪುವುದಿಲ್ಲ, ವಚನಗಳನ್ನು ಧರ್ಮಗ್ರಂಥಗಳನ್ನೆಂದು ಒಪ್ಪುವುದಿಲ್ಲ. ಸರಿ, ಯಾಕೆ ಅಂದರೆ ವಚನಗಳು ಚರ್ಚಾಗೋಷ್ಠಿ, ಅನುಭವ ಮಂಟಪದ ಚರ್ಚಾಗೋಷ್ಠಿಯ ದಾಖಲಾತಿಗಳು. ಈಗ ವಿಧಾನಸಭೆಯಲ್ಲಿ ಚರ್ಚಾಗೋಷ್ಠಿ ಕಾರ್ಯಕಲಾಪಗಳು ನಡೀತಾರೆ. ನಡೆದಂಥ ಚರ್ಚೆಗಳನ್ನು ಕಡತಕ್ಕೆ ಕಳಿಸ್ತಾರೆ, ದಾಖಲೆ ಮಾಡ್ತಾರಲ್ಲ. ಅದರಲ್ಲಿ ಕೆಲವು ಯಾರಾದರೂ ಸಂವಿಧಾನಿಕ ಪದಗಳನ್ನು ಬಳಸಿದರೆ ಇದನ್ನು ಕಡತಕ್ಕೆ ಕಳಿಸ್ಬೇಡಿ ಅಂತಕ್ಕಂಥ ಭಾಷಣವನ್ನು ನೀವು ಕೇಳಿರ್ತೀರ. ಅದೇ ರೀತಿಯಾಗಿ ಅನುಭವ ಮಂಟಪದ ದಾಖಲಾತಿ ಈ ವಚನಗಳು, ಅಂದಿನ ಚರ್ಚೆಯ ದಾಖಲಾತಿಗಳು ಈ ವಚನಗಳು. ಹಾಗಾಗಿ ಪಂಚಾಚಾರ್ಯರೆಲ್ಲ ನಿಜ ವೀರಶೈವರು, ನಿಜಲಿಂಗಾಯತರು ಯಾರೂ ವಚನಗಳನ್ನು ಧರ್ಮಗ್ರಂಥಗಳೆಂದು ಪರಿಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ವೀರಶೈವರ ಧರ್ಮಗ್ರಂಥಗಳು ಸಿದ್ಧಾಂತ ಶಿಖಾಮಣಿ, ಕರ್ಣಹಸುಗೆ, ಮಂತ್ರಗೋಪ್ಯ ಇವು ಲಿಂಗಾಯತರ ವೀರಶೈವರ ಧರ್ಮಗ್ರಂಥಗಳು. ಬಸವಣ್ಣ ಧರ್ಮ ಸಂಸ್ಥಾಪಕನಲ್ಲ, ಅದನ್ನು ಎಂದೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಆತ ಒಬ್ಬ ಧರ್ಮ ಪ್ರಚಾರಕ. ಇಷ್ಟಲಿಂಗ ಆಚರಣೆ, ವೀರಶೈವ ಧರ್ಮ ಭಾರತದ ಇತಿಹಾಸ ಎಲ್ಲಿಂದ ಶುರುವಾಗುತ್ತೋ ಅಲ್ಲಿಂದನೂ ಸಿಗುತ್ತಾ ಹೋಗುತ್ತೆ. ಇತಿಹಾಸದಲ್ಲಿ ಅದು ಪ್ರತಿ ಶತಮಾನದಲ್ಲೂ ಒಂದೊಂದು ಛಾಪನ್ನು ಮೂಡಿಸ್ತಾ ಬಂದಿದೆ. ಇಟ್ ಈಸ್ ವೆರಿ ಟ್ರೇಸಬಲ್. ವೀರಶೈವ ಅನ್ನೋದಿತ್ತು ಅಂತ ಶಿಲಾಶಾಸನಗಳಲ್ಲಿ ವೀರಶೈವ ಪದ, ಲಿಂಗಾಯತ ಪದ ಯಾವ ಶಿಲಾಶಾಸನದಲ್ಲಿ ಇಲ್ಲ. ಹೀಗೆ ಇವರ ಸುಳ್ಳುಗಳು ಬಯಲಾಗ್ತಾ ಹೋಗ್ತವೆ. ಇನ್ನು ವಚನಗಳು ಯಾಕೆ ಧರ್ಮಗ್ರಂಥಗಳು ಅಲ್ಲ ಅನ್ನೋದನ್ನು ವಚನಗಳಲ್ಲೇ ಕಂಡುಹಿಡ್ಕೋಬೋದು. ವಚನಗಳನ್ನೇನಿದೆ ಬಸವಣ್ಣ, ಹುಸಿಯ ನುಡಿಯಲು ಬೇಡ ಅಂತ ಹೇಳಿದ, ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯಿಸಬೇಡ ಅಂತ ಏನು ವಚನ ಇದೆ, ಅದನ್ನು ಬಸವಣ್ಣ ಪಾಲಿಸಿದ್ದಾನೆ ಅನ್ನೋದನ್ನು ನೋಡೋಣ. ಯಾಕಂದರೆ ಬಸವ ಪುರಾಣದಲ್ಲಿ ಬಸವಣ್ಣ ಬಿಜ್ಜಳನ ಕೋಶವನ್ನು ಕದ್ದಿದ್ದಾನೆ, ಅದನ್ನು ಜಂಗಮಕ್ಕೆ ವಹಿಸಿದ್ದಾನೆ. ಆ ಬಗ್ಗೆ ಅಂದರೆ ಜಂಗಮರು ಅಂದರೆ ಪಕ್ಷಪಾತ ಮಾಡಿದ್ದಾನೆ. ಆ ಬಗ್ಗೆ ಬಿಜ್ಜಳನಿಗೆ ಹುಸಿಯ ನುಡಿದಿದ್ದಾನೆ. ಬಿಜ್ಜಳನ ಕೊಲೆಗೆ ಶರಣರಿಗೆ ಒಪ್ಪಿಗೆ ನೀಡಿ ಕೊಲೆ ಮಾಡಿಸಿದ್ದಾನೆ. ಅನ್ಯ ಪಂಥದ ಅವಹೇಳನ ಮಾಡಿ ಅನ್ಯರಿಗೆ ಅಸಹ್ಯಪಟ್ಟಿದ್ದಾನೆ. ಹೀಗಿದ್ದಾಗ ಬಸವಣ್ಣನಿಗೆ ಎಲ್ಲಿಯದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಸಾಮಾನ್ಯ ಜ್ಞಾನದಿಂದ ಯಾರು ಬೇಕಾದರೂ ಈ ಪ್ರಶ್ನೆ ಮಾಡ್ಬೋದು. ವಚನದಲ್ಲಿ ಹಾಗೆ ಹೇಳಿ ಪುರಾಣದಲ್ಲಿ ಆತನ ಕತೆ ಹೀಗಿದ್ದರೆ ಇದು ಒಪ್ಪತಕ್ಕಂಥದ್ದೇ. ಹಾಗಾಗಿಯೇ ವಚನಗಳು ಧರ್ಮಗ್ರಂಥಗಳಲ್ಲ. ವಚನಗಳು ಆವತ್ತಿನ ಸಿಚುಯೇಷನ್ಗೆ ತಕ್ಕನಾಗಿ ಬಸವಣ್ಣ ಒಂದು ವಚನವನ್ನು ಹೇಳಿದ್ದಾನೆ. ಅದನ್ನು ಯಾವ ವಿಷಯದ ಕುರಿತಾಗಿ ಹೇಳಿದ್ದಾನೆ ಅನ್ನೋದನ್ನು ಅನಲೈಸ್ ಮಾಡಬೇಕು. ಈಗ ನಾನು ಯಾವತ್ತು ಯಾರು ಹೇಳ್ತೀನಿ ಯಾಕಳವನ್ನ ವದಿರವನ್ನ ಅಂತ ಅಂದಿರ್ತೀನಿ, ಅದನ್ನು ನಾನು ಧರ್ಮಗ್ರಂಥ ಅಂತ ಹೇಳಲಿಕ್ಕಾಗತ್ತಾ? ಅವನ್ಯಾರ ಗಲಾಟೆ ಮಾಡ್ತಾಯಿದ್ದೆ ನೋಡ ಏನೋ ಅಂದೆ ಬಿಡ ನಾಲ್ಕು ಕಪಾಳಕ್ಕೆ ಅಂದಿರ್ತೀನಿ. ಅದನ್ನು ನಾವು ವಚನ ಇದನ್ನು ಪಾಲಿಸ್ಬೇಕು ನಾವು ಅಂತ ಪಾಲಿಸೋಕೆ ಹೋದರೆ ಯಾರಾದರೂ ಏನಂದಾರು ಅಲ್ವಾ? ಅಥವಾ ನಾನೇ ಹೀಗೆ ಬಸವಣ್ಣ ಹೀಗೆ ಅಂದಿದ್ದಾನೆ ಅಂದರೆ ಸುಮ್ಮನೆ ಬಿಡ್ತಾರೆ ಜನ. ಅದಕ್ಕೆ ಹೇಳೋದು, ಇವನಾರವ ಎನ್ನದೆ ಇವ ನಮ್ಮವನೆಂದೆನಿಸಯ್ಯ ಎಂದು ನುಡಿದು ಬೊಟ್ಟು ಮಾಡಿ ಒಂದು ವಚನದಲ್ಲಿ ಹೇಳಿದರೆ, ಇನ್ನ ವಚನದಲ್ಲಿ ಪರವಾದಿ ಅಂತ ಬಸವಣ್ಣಂದು ಇನ್ನೊಂದು ವಚನ ಇದೆ. ಪರವಾದಿಯನ್ನು ಸೇರಬೇಡಿ ಅಂತ ಅವರಿಗೆ ಅಸಹ್ಯಿಸಿದ್ದಾನೆ. ಅವರ ನಡೆ ಅಂದಾಗ ಅವಂದೇ ಇನ್ನೊಂದು ವಚನ, ಅವರ ನಡೆಯೊಂದು ನುಡಿಯೊಂದಾದಡೆ ಶಿವಾಚಾರಕ್ಕವರು ಸಲ್ಲರಯ್ಯ ಅಂತ ಬಸವಣ್ಣ ಹೇಳ್ತಾನೆ. ಈಗ ಆತನ ಇತಿಹಾಸ, ಆತನ ವಚನವನ್ನು ನೋಡಿದರೆ ಆತನ ನಡೆಯೊಂದು ನುಡಿಯೊಂದು ಅಂತ ಆತ ಶಿವಾಚಾರಕ್ಕೆ ಸಲ್ಲನು ಅಂತ ಆತನೇ ಸಾಬೀತು ಮಾಡ್ದಂಗಾಯಿತು. ಹಾಗಾಗಿ ಎಲ್ಲ ವಚನಕಾರರು ಅವರವರ ವಚನಗಳನ್ನು ಗಮನಿಸ್ತಾ ಹೋದರೆ, ನೀವು ಎಲ್ಲ ವಚನಕಾರರ ವಚನಗಳನ್ನು ಗಮನಿಸ್ತಾ ಹೋದರೆ ಅವರು ತಾಲಿಬಾನಿಗಳಿಗಿಂತ ಮತಾಂಧರ ಎನಿಸ್ಬಿಡುತ್ತೆ. ಆದರೆ ಅದು ತಪ್ಪು. ಯಾಕಂದರೆ ಅವರು ಯಾವ ಸಂದರ್ಭದಲ್ಲಿ ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ವಚನಗಳು ಧರ್ಮಗ್ರಂಥಗಳು ಅಲ್ಲವೇ ಅಲ್ಲ. ಹೀಗೆ
ನಾವಿನ್ನೂ ಇವರ ಮಾತಾಡ್ತಾ ಬೇಕಾದಷ್ಟು ವಿಷಯಗಳನ್ನು ಇವರ ಗೋಬೆಲ್ಸ್ ತಂತ್ರಗಳನ್ನು ಹೇಳ್ತಾ ಹೋಗ್ಬೋದು. ಬಟ್ ಎನಿವೆ, ಕರ್ಣಾಸಿಗೆ ಮಂತ್ರಗೋಪ್ಯ ಇವುಗಳೇ ಸಿದ್ಧಾಂತ ಶಿಖಾಮಣಿ, ಇವುಗಳೇ ನಮ್ಮ ಧರ್ಮಗ್ರಂಥಗಳು ಅಂತ ಅಂದಿನ ಶೂನ್ಯ ಪೀಠಾಧ್ಯಕ್ಷ ಅಲ್ಲಮಪ್ರಭುವಿಂದ ಹಿಡಿದು ಚನ್ನಬಸವಣ್ಣನಾದಿಯಾಗಿ ಮೊನ್ನೆ ಆಗಿ ಹೋದ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳವರೆಗೆ ಎಲ್ಲ ಶೂನ್ಯ ಪೀಠಾಧಿಪತಿಗಳು ಮಾನ್ಯ ಮಾಡಿದ್ದಾರೆ. ಅವರು ಯಾರೂ ವಚನಗಳನ್ನು ಧರ್ಮಗ್ರಂಥ ಎಂದಿಲ್ಲ. ವಚನಗಳು ಒಂದು ಅದು ಕಾವ್ಯ, ಅದೊಂದು ಸಾಹಿತ್ಯ ಪ್ರಕಾರ ಎನ್ನಬಹುದೇ ಹೊರತು ಅದು ಧರ್ಮಗ್ರಂಥ ಅಲ್ಲ. ಹೀಗೆ ಬೇಕಾದಷ್ಟು ಮಾತಾಡ್ಬೋದು. ಇನ್ನು ಒಂದು ಪಾಯಿಂಟ್ನ ಹೇಳ್ಬಿಡ್ತೀನಿ. ಇನ್ನೊಂದು ಇವ್ರದ್ದು ಏನಪ್ಪ ಅಂದರೆ, ಬಸವಣ್ಣ ಕಾರ್ಲ್ ಮಾರ್ಕ್ಸ್ ಅಂತ ಜೋಡಿಸ್ಬಿಡ್ತಾರೆ. ಏನಪ್ಪ ಅಂದರೆ, ಬಸವಣ್ಣ ಇವ್ರ ಪ್ರಕಾರನೇ ಒಬ್ಬ ಮತಸ್ಥಾಪಕ ಅಂತಾರೆ. ಇವರ ಆದಿದೈವ ಕಾರ್ಲ್ ಮಾರ್ಕ್ಸ್ ಏನು ಹೇಳಿದ್ದಾನೆ, ಧರ್ಮ ಎನ್ನುವುದು ಅಫೀಮು ಅಂದಿದ್ದಾನೆ. ಅಂದರೆ ಅಲ್ಲಿಗೆ ಬಸವಣ್ಣ ಒಬ್ಬ ಅಫೀಮು ಹಂಚುವವ ಆದ ತಾನೇ. ಹಾಗಿದ್ದಾಗ ಬಸವಣ್ಣ ಮತಸ್ಥಾಪಕ, ಕಾರ್ಲ್ ಮಾರ್ಕ್ಸ್ ಧರ್ಮ ಒಂದು ಅಫೀಮು ಎಂದಿದ್ದಾನೆ. ಮತ್ತು ಇವರು ಕಾರ್ಲ್ ಮಾರ್ಕ್ಸು ಬಸವಣ್ಣ ಒಂದೇ ಅಂತ ಹೇಗೆ ಹೇಳ್ತಾರೆ? ಧರ್ಮ ವೀರಶೈವದ ಮತ, ಇದು ಲಿಂಗಾಯತ ಮತದ ಪ್ರತ್ಯೇಕ ಧರ್ಮ ಅಂತಾರೆ. ಅಲ್ಲಿಗೆ ಬಸವಣ್ಣ ಯಾರು? ಒಬ್ಬ ಅಫೀಮು ಮಾರುವವನೇ, ಅಫೀಮು ಹಂಚಿದವನೇ ಎನ್ನುವಲ್ಲಿಗೆ ಇವರ ದ್ವಂದ್ವ, ಇವರ ಸುಳ್ಳುಗಳು ಹೇಗೆ ಸಿಗ್ತವೆ ಅಂತ. ಬಟ್ ಎನಿವೆ, ಕಾರ್ಲ್ ಮಾರ್ಕ್ಸ್ ಏನು ಹೇಳಿದಾನೆ, ಧರ್ಮ ಒಂದು ಅಫೀಮು ಅಂತ ಇವರು ಬರೀ ಒಂದೇ ವಾಕ್ಯ ಹೇಳೋದು. ಇನ್ನೂ ಅವನೊಂದು ಪ್ಯಾರಾಗ್ರಾಫೇ ಇದೆ. ಆ ಪ್ಯಾರಾಗ್ರಾಫ್ ಏನು ಹೇಳುತ್ತೆ? ರಿಲಿಜಿಯನ್ ಈಸ್ ದ ಓಪಿಯಮ್ ಆಫ್ ದ ಮ್ಯಾಸಸ್, ಇಟ್ಸ್ ದ ಹೋಪ್ ಆಫ್ ದ ಹೋಪ್ಲೆಸ್ ವರ್ಲ್ಡ್, ಇಟ್ಸ್ ದ ಡಿಸ್ಟ್ರೆಸ್ ಆಫ್ ದ ಡಿಸ್ಟ್ರೆಸ್ಡ್, ಇಟ್ಸ್ ದ ಸ್ಪಿರಿಟ್ ಆಫ್ ದ ಸ್ಪಿರಿಟ್ಲೆಸ್ ಸಿಚುಯೇಷನ್. ಇಫ್ ಯು ಥಿಂಕ್ ಆಫ್ ರೀಪ್ಲೇಸಿಂಗ್ ಇಟ್, you will have to replace it with the same hope which religion offers them. ಅಂದರೆ ಧರ್ಮ ಎನ್ನುವುದು ಜನಸಾಮಾನ್ಯರ ಅಫೀಮಿನಂತೆ. ಅಂದರೆ ಆಗಿನ ಕಾಲದಲ್ಲಿ ಅಫೀಮ್ ಅನ್ನೋದು ಶ್ರೀಮಂತರ ಒಂದು ಖಯಾಲಿಯಾಗಿತ್ತು. ಹಾಗಾಗಿ ಬಡವರಿಗೆ ಅದು ಸಿಗ್ತಾ ಇರಲಿಲ್ಲ. ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಏನು ಹೇಳ್ತಾನೆ ಅಂದರೆ, ಧರ್ಮ ಎನ್ನುವುದು ಜನಸಾಮಾನ್ಯರ ಅಫೀಮಿನಂತೆ, ಅದು ಭರವಸೆ ಇಲ್ಲದ ಜಗತ್ತಿಗೆ ಒಂದು ಭರವಸೆಯಾಗಿದೆ, ಯಾತನೆಯ ನೋವಿಗೆ ಸಾಂತ್ವನವಾಗಿದೆ, ಆತ್ಮಹೀನ ಸನ್ನಿವೇಶಕ್ಕೆ ಆತ್ಮಸ್ವರೂಪವಾಗಿದೆ. ಅದನ್ನು ಬದಲಾಯಿಸಬೇಕೆಂದು ನೀವು ಯೋಚಿಸಿದರೆ ಧರ್ಮವು ಅವರಿಗೆ ನೀಡುವ ಅದೇ ಭರವಸೆಯನ್ನು ನೀಡಬಲ್ಲ ಮತ್ತೊಂದು ಪರ್ಯಾಯವನ್ನು ನೀವು ಸೃಷ್ಟಿಸಬೇಕಾಗುತ್ತದೆ. ಇದು ಕಾರ್ಲ್ ಮಾರ್ಕ್ಸ್ ಹೇಳಿರ್ತಕ್ಕಂಥ ಪ್ಯಾರಾಗ್ರಾಫ್. ಇದರಲ್ಲಿ ಇವರು ಮೊದಲೇ ಅದು ಪೂರ್ತಿ ವಾಕ್ಯನಲ್ಲ, ಅದು ಅಲ್ಲಿ ಕಾಮ ಇದೆ, ರಿಲಿಜಿಯನ್ ಈಸ್ ದ ಓಪಿಯಮ್ ಆಫ್ ದ ಮಾಸಸ್ ಅಂತ. ಅವ್ರು ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಬಿಟ್ಟು ಉಳಿದದ್ನೆಲ್ಲ ಎಗರಿಸಿ ಕಾರ್ಲ್ ಮಾರ್ಕ್ಸ್ ಏನು ಹೇಳಿದ್ದಾನಪ್ಪ ಅಂದರೆ, ಧರ್ಮ ಎನ್ನುವುದು ಅಫೀಮು ಅಂತ ಘಂಟಾ ಘೋಷವಾಗಿ ಹೇಳಿಬಿಡ್ತಾರೆ. ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಇವರ ಸುಳ್ಳುಗಳನ್ನು ಹೇಳ್ಬೋದು. ಇವರು ಹೇಳ್ತಾರೆ, ರೆವರೆಂಡ್ ಚೆನ್ನಪ್ಪ ಇದರಲ್ಲ, ರೆವರೆಂಡ್ ಡ್ಯಾನಿಯಲ್ ಚೆನ್ನಪ್ಪ ಅವರು ನಿರಂಜನ ವಂಶ ರತ್ನಾಕರವನ್ನು ಇವರು ಏನು ಹೇಳ್ತಾರೆ ಅಂದರೆ, ನಮ್ಮ ಕರ್ಣಾಸಿಗೆ ವೀರಶೈವರ ಧರ್ಮಗ್ರಂಥ ಅನ್ನೋದನ್ನು ಕಂಡು ಹಿಡಿದಿದ್ದು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಅಂತ ಹೇಳ್ತಾರೆ ಇವರು. ಆದರೆ ಅವರಿಗಿಂತ ಶತಮಾನಗಳ ಮುಂಚೆ ಒಬ್ಬ ಅಜ್ಞಾತ ವ್ಯಕ್ತಿ ನಿರಂಜನ ವಂಶ ರತ್ನಾಕರ ಅನ್ನುವ ಕೃತಿಯನ್ನು ರಚಿಸಿದ್ದ. ಈ ಈಗ ನಿರಂಜನ ವಂಶ ರತ್ನಾಕರ ಕೃತಿಯನ್ನು ಫಾಗು ಹಳಕಟ್ಟಿಯವರು, ಅವರು ರೆವರೆಂಡರ ಸಮಕಾಲೀನರೇ, ಅವರು ಇದನ್ನು ಸಂಪಾದಿಸಿ 1936ರಲ್ಲಿಯೇ ಇದನ್ನು ಪ್ರಕಟಿಸಿದ್ರು. ರೆವರೆಂಡ್ ಚೆನ್ನಪ್ಪನವರು ಇನ್ನೂ ಅವರು ಈ ವಿಷಯವನ್ನು ಕಂಡುಹಿಡಿದಿರಲಿಲ್ಲ. ಅದಕ್ಕೆ ಮುಂಚೆನೇ ಫಾಗು ಹಳಕಟ್ಟಿಯವರು ನಿರಂಜನ ವಂಶ ರತ್ನಾಕರವನ್ನು ಪಬ್ಲಿಷ್ ಮಾಡಿದರು. ಆ ನಿರಂಜನ ವಂಶ ರತ್ನಾಕರದಲ್ಲಿ ವೀರಶೈವರ ಧರ್ಮಗ್ರಂಥಗಳು ಯಾವುದು ಅಂದರೆ ಕರ್ಣಾಸಿಗೆ ಅಂತ ಸಾಬೀತಾಗಿದೆ, ಅದರಲ್ಲಿ ರೆಕಾರ್ಡ್ ಆಗಿದೆ. ಇವರು ಯಾಕೆ ಅದನ್ನು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರಿಗೆ ಅಂಟಿಸಿದರು? ಬೇರೆ ಅದನ್ನು ಮರೆಸಿ ರೆವರೆಂಡ್ ಕಂಡುಹಿಡಿದ್ರೆ ಅಂದರೆ ಅನ್ಯ ಧರ್ಮೀಯರು ಇದರಲ್ಲಿ ಆಸಕ್ತಿ ತೋರಿ ನಮಗೆ ಕೊಟ್ಟಿದ್ದಾರೆ. ಲಿಂಗಾಯತರು ಮಹಾಮೂರ್ಖರು, ಇವ್ರಿಗೇನೂ ಗೊತ್ತಿರಲಿಲ್ಲ, ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಕೊಟ್ಟರು. ಅದೇ ರೀತಿ ಸರ್ವಜ್ಞನ ವಚನಗಳನ್ನು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಬೆಳಕಿಗೆ ತಂದರು ಅಂತ ಅದನ್ನು ಆಲ್ರೆಡಿ ನಿರೂಪಿಸಿಬಿಟ್ಟಿದ್ದಾರೆ. ಆದರೆ ಅವರಿಗಿಂತ ಒಂದು ಶತಮಾನಕ್ಕೂ ಮುಂಚೆನೇ ಕಟ್ಟಿಗೆಹಳ್ಳಿ ಸಿದ್ಧವೀರಪ್ಪ ಸ್ವಾಮಿಗಳ ಶಿಷ್ಯಂದಿರಾದ ಸಿದ್ಧವೀರಪ್ಪ ಸ್ವಾಮಿಗಳು
ಸರ್ವಜ್ಞನ ತ್ರಿಪದಿಗಳನ್ನು ಸಂಪಾದಿಸಿ ಸಂಪಾದನಾ ಬುಡಕಟ್ಟು ಅನ್ನುವ ಒಂದು ಸಮಯವನ್ನೇ ಅವರು ಸೃಷ್ಟಿಸಿದ್ದರು. ಹೀಗೆ ಸರ್ವಜ್ಞನ ವಚನಗಳನ್ನು ರೆವರೆಂಡಿಗೆ ಅರ್ಪಿಸಿಬಿಟ್ಟಿದ್ದಾರೆ. ಕರುಣಾಸಿಗೆಯನ್ನು ಕಂಡಿಡಿದು ಇದನ್ನು ವಿರಕ್ತರು ಪಾಲಿಸ್ತಾ ಇದ್ದರು ಅನ್ನೋದನ್ನು ರೆವರೆಂಡಿಗೆ ಅರ್ಪಿಸಿದ್ದಾರೆ. ಯಾಕೆ ಎನ್ನುವುದನ್ನು ನಿಮ್ಮ ಚಿಂತನೆಗೆ ಬಿಡ್ತೇನೆ. ಹೀಗೆ ಇವರ ಗೋಬೆಲ್ಸ್ ತಂತ್ರಗಳು ಸಾಕಷ್ಟು ಇವ್ರನ್ನ ಬಟಾಬಯಲು ಮಾಡ್ತಾ ಹೋಗ್ಬೋದು. ನಾನು ಇದನ್ನು ಬೇಕಾದ್ರೆ ದಿನಗಟ್ಟಲೆ ಇವರು ಒಂದೊಂದು ಸುಳ್ಳುಗಳನ್ನು ಹೀಗೆ ಸತ್ಯದ ಕನ್ನಡಿಯ ಜೊತೆಗೆ ತೋರಿಸಿ ಇವರು ಎಷ್ಟು ಬೆತ್ತಲಾಗಿದ್ದಾರೆ, ಇವರೆಂತಹ ಮೂರ್ಖರು. ಇಂತಹ ಮೂರ್ಖರಿಗೆ ಕನ್ನಡದ ಜಾಗತಿಕ ಕನ್ನಡ ಪ್ರಪಂಚ ಇವರನ್ನು ಆಧರಿಸುತ್ತೆ. ಅಂದರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಈ 21ನೇ ಶತಮಾನದಲ್ಲಿ ಭಾರತೀಯ ಶೈಕ್ಷಣಿಕ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಎನ್ನುವ ಒಂದು ದುರಿತ ಕಾಲ ಅಂತ ಇವರೇ ಹೇಳ್ತಾರೆ. ಆ ದುರಿತ ಕಾಲವನ್ನು ಸೃಷ್ಟಿಸಿದೆಯೋ ಅನ್ನೋ ಒಂದು ಮಹಾನ್ ಆತಂಕ ಎಲ್ಲೋ ದೂರದಲ್ಲಿ ಕುಳಿತಿರತಕ್ಕಂಥ ನನ್ನಂಥ ಒಬ್ಬ ಬಡ NRIಗೆ ಕಾಡುತ್ತೆ. ಅಂದರೆ ರಿಯಲ್ ಎಸ್ಟೇಟ್ ಟೈಕೂನ್ಗಳ ಒಂದು ರಾಜ್ಯವಾದ ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ ಟೈಕೂನ್ಗಳಾದ ಕೆಲವು ವಿರಕ್ತ ಸ್ವಾಮಿಗಳ ಒಡ್ಡೋಲಗದಲ್ಲಿ ಅದೇವ ದಾಷ್ಟ್ಯದಿಂದ ಅಡೇಸಿಟಿ ಅಂತ ಹೇಳ್ತಾರೆ. ಇಂತಹ ಅಡೇಸಿಟಿಯನ್ನು ಇಟ್ಕೊಂಡು ಇವರು ಎಷ್ಟೊಂದು ಸುಳ್ಳಿನ ಸಂಕಥನಗಳನ್ನು ಹೆಣೆದು ಜನರ ತಲೆಗೆ ತುಂಬುತ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಜನ ಇವರನ್ನು ಅನುಸರಿಸುತ್ತಿದ್ದಾರೆ. ಅಂದರೆ ಇದು ನಿಜಕ್ಕೂ ಇವರು ಹೇಳುವ ಅತ್ಯಂತ ದುರಿತ ಕಾಲ. ಈ ದುರಿತ ಕಾಲವನ್ನು ಹೇಗೆ ನಿವಾರಿಸಬೇಕು ಎನ್ನುವುದನ್ನು ನಿಮ್ಮಗಳ ಚಿಂತನೆಗೆ ಜಿಜ್ಞಾಸೆ ಬಿಟ್ಟುಬಿಡಿ. ಜಿಜ್ಞಾಸೆ ಮಾಡುವ ಕಾಲ ಆಲ್ರೆಡಿ ಮೀರಿ ಹೋಗಿದೆ. ಈಗೇನಿದ್ದರೂ ಈಗ ನೀವು ಆ್ಯಕ್ಷನ್ ತಗೊಳ್ಬೇಕಾದಂತಹ ಸಂದಿಗ್ಧ ಕಾಲದಲ್ಲಿದ್ದೀರಿ. ಭಗವಂತನ ನಿಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಈಗ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿದ್ದೀರಿ. ಇದನ್ನೆಲ್ಲ ಬಳಸಿಕೊಂಡು ನೀವು ಏನನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಆಲೋಚಿಸಿ ಅಂತ ಹೇಳ್ತಾ, ನಿಮಗೆ ಆ ಗುರುಬಸವ ಬಸವಾದಿ ಶರಣರ ಮತ್ತು ಎಲ್ಲ ದೈವದ ಅನುಗ್ರಹ ನಿಮಗೆ ಸಿಗಲಿ ಅಂತ